ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಹಾಗೂ ಗೆಲ್ಲಿ ನಟನ ಒಂದು ಗೆಳೆತನ ಬಿಗ್ ಬಾಸ್ ನ ಆಟಕ್ಕೆ ಅಡ್ಡಿ ಆಗ್ತಾ ಇದೆಯಾ? ಈ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ. ರಾಶಿಕಾ ಈ ಗೆಳೆತನದ ಕಾರಣ ನೀಡಿ ಕಾವ್ಯ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಇದು ಕಾವ್ಯ ಅವರಿಗೆ ಬೇಸರ ಮೂಡಿಸಿದ್ದು ತಮ್ಮ ಆಟ ಸ್ವತಂತ್ರವಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಆರೋಪಗಳಿಂದ ತಮಗೆ ಸಾಕಾಗಿದೆ ಎಂದು ಕಾವ್ಯ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಹಾಗೂ ಗಿಲ್ಲಿ ಮಧ್ಯೆ ಒಳ್ಳೆಯ ಗೆಳೆತನ ಇದೆ. ಇವರು ಯಾವಾಗಲೂ ಜೊತೆಯಲ್ಲಿರ್ತಾರೆ. ಆಟ ಎಂಬುದು ಬಂದಾಗ ವೈಯಕ್ತಿಕವಾಗಿ ತಮ್ಮ ಆಟ ಪ್ರದರ್ಶಿಸುತ್ತಾರೆ. ಯಾರೇ ತಪ್ಪು ಮಾಡಿದ್ರು ಅದನ್ನ ತಪ್ಪು ಎಂದು ನೇರವಾಗಿ ಹೇಳ್ತಾರೆ. ಆದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗಿಲ್ಲಿ ಜೊತೆಗಿನ ಗೆಳೆತನ ಕಾವ್ಯ ಆಟಕ್ಕೆ ತೊಂದರೆ ತರ್ತಾ ಇದೆ. ಬೇರೆಯವರು ಚುಚ್ಚಿ ಆಡುವ ಮಾತು ಕಾವ್ಯಗೆ ಬೇಸರ ಮೂಡಿಸಿದೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಜರುಗಿದೆ. ರಾಶಿಕಾ ಅವರು ಕಾವ್ಯವನ್ನ ನಾಮಿನೇಟ್ ಮಾಡ್ತಾರೆ. ಆದ್ರೆ ಅವರು ಕೊಟ್ಟಿರುವಂತಹ ಕಾರಣ ಏನು? ಗಿಲ್ಲಿ ಹಾಗೂ ಕಾವ್ಯ ಅವರ ಗೆಳೆತನ. ಗೆಲ್ಲಿಗಾಗಿ ಕಾವ್ಯ ಸ್ಟ್ಯಾಂಡ್ ತೆಗೆದುಕೊಳ್ತಾಳೆ, ತನಗಾಗಿ ಆಕೆ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ ಎಂದು ರಾಶಿಕಾ ಆರೋಪಿಸಿದ್ದಾರೆ. ಇದು ಕಾವ್ಯಗೆ ಬೇಸರ ಮೂಡಿಸಿದೆ. ಗಿಲ್ಲಿ 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 ಈ ವಿಷಯ ಯಾವಾಗ ಹೋಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಗಿಲ್ಲಿ ಜೊತೆಗಿನ ಗೆಳೆತನ ಕಣ್ಣು ಕುಕ್ತಿದೆ ಎಂದರೆ ಯಾರು ಏನು ಮಾಡೋಕೆ ಆಗಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ಇದ್ದೇವೆ. ನಮ್ಮ ವಿಷಯ ಬಂದಾಗ ನಾವು ಸ್ಟ್ಯಾಂಡ್ ತೆಗೆದುಕೊಳ್ತೇವೆ. ನಾನು ಇಂಡಿಪೆಂಡೆಂಟ್ ಆಗಿ ಆಟ ಆಡ್ತಿದ್ದೇನೆ. ಹಾಗೆ ಆಟ ಆಡದೇ ಇದ್ದಿದ್ರೆ ನಾನು ಇಲ್ಲಿವರೆಗೆ ಬರ್ತಾ ಇರಲಿಲ್ಲ ಅಂತ ಕಾವ್ಯ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಗಿಲ್ಲಿ ತಪ್ಪು ಮಾಡಿದಾಗ ನಾನು ಅವನ ಪರವಾಗಿ ನಿಂತಿದ್ದೆ ಎಂಬ ಒಂದು ನಿದರ್ಶನ ತೋರಿಸಿ ನನಗೂ ಇದೆಲ್ಲ ಸಾಕಾಗಿ ಹೋಗಿದೆ ಅಂತ ತಿಳಿಸಿದ್ದಾರೆ. ಈ ಮೂಲಕ ಗಿಲ್ಲಿ ಜೊತೆಗಿನ ಗೆಳೆತನ ಇಟ್ಕೊಂಡು ನಾಮಿನೇಟ್ ಮಾಡುವುದನ್ನ ಅವರಿಗೆ ಸಹಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಮನೆಯಲ್ಲಿ 24 ಗಂಟೆಯೂ ಆಟ ನಡೆಯುತ್ತಲೇ ಇರುತ್ತದೆ. ಆದ್ರೆ ಜನರಿಗೆ ತೋರಿಸೋದು 1 ಗಂಟೆ ಮಾತ್ರ. ಹೀಗಾಗಿ ಯಾವ ಯಾವ ವಿಷಯ ಟೆಲಿಕಾಸ್ಟ್ ಆಯಿತು, ಯಾರು ಯಾರು ಬಿಗ್ ಬಾಸ್ ಮನೆ ಹೊರಗೆ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ಎನ್ನುವುದು ಬಿಗ್ ಬಾಸ್ ಮನೆ ಒಳಗಿನ ಸ್ಪರ್ಧಿಗಳಿಗೆ ತಿಳಿದಿಲ್ಲ.